ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೋದಿ ಹೇಳೈತೆ ಅಂತವ ಬಿಜೆಪಿ ಅವೆಲ್ಲವ ಸಕ್ಕ ಸಿಂಪಲ್ ಎದ್ದು ಹೋಗಬೇಕನೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕಲ್ಲಿ ಓಡಾಡಕ್ ಶುರು ಮಾಡಿದ್ರೆ ನಮ್ ವಿಜಿ ಮೆಟ್ರೋದಲ್ಲಿ ಓಡಾಡ್ತೈತೆ ಕಣೆ. ಬಾಯ್ಸ್ ಕಂಡ್ಲೆ ಅಂದಂಗೆ ಎಷ್ಟು ದಿನ ಹಿಂಗೆ ಮಾಡಿದವಂತ್ಲೆ. ಅದನ್ನ ಮಾತ್ರ ಕೇಳ್ಬಿಡಕನೆ. ವಿಜಿ ಆಫೀಸಿಗೆ ಹೋಗುವಾಗ ಮೆಟ್ರೋದಲ್ಲಿ ಹೊತ್ತು ವಾಪಸ್ ಯಾವುದ್ರಲ್ಲ ಬಂತೋ ಕಣ್ಣೆ ಗೊತ್ತಾಗ್ಲಿಲ್ಲ. ಮೆಟ್ರೋ ಸ್ಟೇಷನ್ ಗಂಟೆ ಕಾರಲ್ಲಿ ಡ್ರಾಪ್ ತಗೊಂಡ್ಬಿಟ್ಟು ಡ್ರೈವರ್ಗೆ ನೀನು ಸೀದಾ ಆಫೀಸ್ನಾಗ ಬಂದ್ಬಿಡು ಅಂತ ಹೇಳಿ ಮೆಟ್ರೋ ಹತ್ಕೊಂಡ್ರೆ ಯಾರಿಗೆ ಪ್ರಯೋಜನ ಆಯ್ತದಲ್ಲ ಓದಿಕೆ ತಾಯಿ. ಪ್ರಯೋಜನ ಏನಾಯ್ತದೆ ಯಾರಿಗೆ ಗೊತ್ತಾನ. ಮೋದಿ ಹೇಳ್ತು ಇವು ಮಾಡ್ತಾವೆ ಅಷ್ಟೇ. ಮೋದಿ ಸ್ವಚ್ಛ ಭಾರತ ಮಾಡೋಣ ಅಂತ ಇವೆಲ್ಲ ಪರ್ಕೆ ಹಿಡ್ಕೊಂಡು ರೋಡ್ ಡ್ಯಾಡಿ ಫೋಟೋ ಹೊಡಿಸ್ಕೊಂಡು ಮೋದಿ ನೋಟ್ ಬ್ಯಾನ್ ಮಾಡ್ತು. ಇವು ATM ಮುಂದೆ 2 ಫೋಟೋ ತೆಗೆಸ್ಕೊಂಡು. ಕಣೆ, ಕರೋನಾ ಟೈಮಲ್ಲೂ ದೀಪ ಹಚ್ಚೋದು ತಟ್ಟೆ ಬಡಿಯೋದು ಇಂಥವನೇ ಮಾಡಿದ್ದು. ಒಟ್ಟಿನಲ್ಲಿ ಮೋದಿ ಆಗಾಗ ಬಂದು ಒಂದೊಂದು ಟ್ಯಾಕ್ಸ್ ಕೊಡ್ತದೆ. ಇವು ಫ್ಯಾಷನ್ ಶೋ ಮಾಡಿದಂಗೆ ಮಾಡ್ತವೆ. ಕಲ್ಯಾಣ ಇಂಥವನ್ನ ಮಾಡ್ಕೊಂಡು ಆ ಕಡೆ ಸೈಲೆಂಟ್ ಆಗಿ ಪೆಟ್ರೋಲು ಡೀಸೆಲ್ ರೇಟ್ 3 ರೂಪಾಯಿ ಏರ್ಸವೆ. ಬರೀ 3 ರೂಪಾಯಿ ಎಲ್ಲ ಕಂಡ್ಲ, ಹೆಚ್ಚು ಕಮ್ಮಿ 10-15 ರೂಪಾಯಿ ಎಳ್ದಾಗ್ತದೆ. ನೋಡ್ತಾ ಇರು. ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗ್ಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ನೀವು ಜೂನ್ 2024 ಪೆಟ್ರೋಲ್ಗೆ 3 ರೂಪಾಯಿ ಏರಿಸ್ತೀರಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಏರಿಸ್ತೀರಿ. ಕೇಂದ್ರ ಸರ್ಕಾರ ಏನೇನು ಹೇಳಿತ ಏರ್ಸಕ್ಕೆ ನಿಮಗೆ. ಹಾಲಿಗೆ 9 ರೂಪಾಯಿ ಏರಿಸ್ತೀರಿ, ಆಲ್ಕೋಹಾಲ್ಗೆ 250% ಏರಿಸ್ತೀರಿ, ವಿದ್ಯುತ್ಗೆ 56 ಪೈಸೆ ಏರಿಸ್ತೀರಿ, ನೀರಿಗೂ 3% ಏರಿಸ್ತೀರಿ. ಇವು ಈಗ ಸ್ಟ್ರೈಕ್ ಮಾಡಿ ಏನ್ ಪ್ರಯೋಜನ ಐತೆ ಅಂತಲೇ. ಟೈರು ಸುಡಕ್ಕೂ ಇನ್ನೊಂದಷ್ಟು ಪೆಟ್ರೋಲ್ ಸುರಿತವೆ. ಕಡೆ ಪಕ್ಷ 4 ಓಟ್ ಆದ್ರೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಇವು ಪ್ಲಾನ್ ಮಾಡಿರ್ತಿರ್ಬೇಕಲ್ಲ. ಈ ಕಡೆ ಸ್ಟ್ರೈಕ್ ಮಾಡ್ತಾವೆ, ಆ ಕಡೆ 3 ವರ್ಷದ ಸಾಧನಾ ಸಮಾವೇಶ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿರ್ಬೇಕನೆ. ಶಿವನಿ ಶಂಭುಲಿಂಗ. Cuidado, caralho!